ಸ್ನೇಹಿತರೆ, ಒಬ್ಬ ಮನುಷ್ಯ ಅದೃಶ್ಯನಾದ್ರೆ ಏನೆಲ್ಲ ಮಾಡಬಹುದು, ಅದರಿಂದ ಏನೆಲ್ಲ ತೊಂದರೆಗಳಾಗ್ತವೆ. ಈ ಮೂವಿನಲ್ಲಿ ಮನುಷ್ಯ ಅದೃಶ್ಯನಾಗೋದಕ್ಕೆ ಏನ್ ಯೂಸ್ ಮಾಡ್ತಾನೆ, ಆ ಶಕ್ತಿನ ಯೂಸ್ ಮಾಡ್ಕೊಂಡು ಅವನು ಒಳ್ಳೆ ಕೆಲಸ ಮಾಡ್ತಾನ ಕೆಟ್ಟ ಕೆಲಸ ಮಾಡ್ತಾನ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ದ ಇನ್ವಿಸಿಬಲ್ ಮ್ಯಾನ್ ಅಂತ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಸಸ್ಪೆನ್ಸ್ ಆಗಿರುವಂತ ಸೈನ್ಸ್ ಫಿಕ್ಷನ್ ಹಾರರ್ ಮೂವಿ ಅಂತಾನೆ ಹೇಳ್ಬಹುದು. ಹಾಗಾಗಿ ಇನ್ನ ಜಾಸ್ತಿ ತಡ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಸೆಸಿಲಿಯನ್ನ ತೋರಿಸ್ತಾರೆ. ಅವಳು ಅವಳ ಹಸ್ಬೆಂಡ್ ಜೊತೆ ಮಲಗಿರ್ತಾಳೆ. ಸೆಸಿಲಿಯಾಗೆ ಎಚ್ಚರಿಕೆ ಆದಾಗ ಸಮಯ ಸರಿಸುಮಾರು ರಾತ್ರಿ 3:30 ಅವಳು ನಿಧಾನವಾಗಿ ಅವಳ ಹಸ್ಬೆಂಡ್ ಕೈನ ಪಕ್ಕಕ್ಕೆ ತೆಗೆದಿಟ್ಟು ಮೇಲ್ಗಡೆ ಎದ್ದು ಬೆಡ್ ಕೆಳಗಡೆ ಇಟ್ಟಿದ್ದಂತಹ ಒಂದು ಟ್ಯಾಬ್ಲೆಟ್ ಬಾಕ್ಸ್ ನ ತೆಗೆದು ನೋಡಿ ಅದನ್ನ ಮಿಕ್ಸ್ ಮಾಡಿರುವಂತ ನೀರ್ನ ಅವಳ ಹಸ್ಬೆಂಡ್ ಕುಡ್ದಿರಬಹುದಾ ಅಂತ ಚೆಕ್ ಮಾಡ್ತಾಳೆ. ಆ ಟ್ಯಾಬ್ಲೆಟ್ ನಿದ್ದೆ ಬರುವಂತ ಟ್ಯಾಬ್ಲೆಟ್ ಆಗಿರುತ್ತೆ. ಹಾಗೆ ಸೆಸಿಲಿಯಾಳ ಹಸ್ಬೆಂಡ್ ನ ಹೆಸರು ಆಡ್ರಿಯನ್ ಅಂತ. ನಂತರ ಅವಳು ನಿಧಾನವಾಗಿ ಸ್ವಲ್ಪನೂ ಶಬ್ದ ಮಾಡದಿರೋ ಹಾಗೆ ಡ್ರೆಸ್ ರೂಮ್ ಒಳಗಡೆ ಬಂದು ಅವಳ ಬ್ಯಾಗ್ ನ ತಗೊಂಡು ಅದ್ರೊಳಗಡೆ ಅವಳ ವಸ್ತುಗಳನ್ನೆಲ್ಲ ಇಟ್ಕೊಂಡು ಅಲ್ಲಿದ್ದಂತ ಸೆಕ್ಯೂರಿಟಿ ಕ್ಯಾಮ್ರಾನ ಆಂಡ್ರಿಯನ್ ಕಡೆ ತಿರುಗಿಸಿ ಅದನ್ನ ಅವಳ ಮೊಬೈಲ್ ನಲ್ಲಿ ಕಾಣೋ ತರ ಆಕ್ಟಿವ್ ಮಾಡ್ಕೊಂಡು ಆ ಸಿಸಿ ಕ್ಯಾಮ್ರಾನ ಬಿಟ್ಟು ಇನ್ ಉಳಿದಂತಹ ಎಲ್ಲಾ ಸಿಸಿ ಕ್ಯಾಮ್ರಾಗಳನ್ನ ಡಿಲೀಟ್ ಮಾಡಿ ಬಟ್ಟೆ ಹಾಕೊಂಡು ಹಿಂದೇನು ಅವಳು ಹೊರಗಡೆ ಬರ್ಬೇಕು. ಅಷ್ಟೇ ಅವಳ ಹಿಂದೆ ಅವಳನ್ನ ಫಾಲೋ ಮಾಡ್ಕೊಂಡು ಅವಳ ನಾಯಿ ಬಂದ್ಬಿಡುತ್ತೆ. ಅದನ್ನ ನೋಡಿ ಅವಳು ತುಂಬಾನೇ ಭಯ ಪಡ್ತಾಳೆ. ಅವಳ ಹಸ್ಬೆಂಡ್ ಏನಾದ್ರು ಅಲ್ಲಿಗೆ ಬಂದಿರಬಹುದಾ ಅಂತ. ಆದ್ರೆ ಅವನಿನ್ನೂ ಮಲ್ಗೆ ಇರ್ತಾನೆ. ಅದರಿಂದ ಸಿಸಿಲಿಯಾ ನಾಯಿನ ಮುದ್ ಮಾಡ್ತಾ ನನ್ನನ್ನ ಕ್ಷಮಿಸ್ಬಿಡು, ನಾನಿನ್ನ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಆ ನಾಯಿ ಕಟ್ಟಿರುವಂತ ಬೆಲ್ಟ್ ನ ಬಿಚ್ಚುತ್ತಾ ಇರ್ತಾಳೆ. ಅವಾಗ ಮಿಸ್ ಆಗಿ ಆ ನಾಯಿ ಪಕ್ಕದಲ್ಲಿದ್ದಂತ ಕಾರ್ಗೆ ಟಚ್ ಮಾಡ್ಬಿಡುತ್ತೆ. ಅದರಿಂದ ಆ ಕಾರು ಜೋರಾಗಿ ಅಲಾರಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಸಿಸಿಲಿಯಾ ಅಲ್ಲಿಂದ ಬೇಗ ಬೇಗ ಓಡ್ ಬಂದು ಆ ಮನೆಯ ಕಾಂಪೌಂಡ್ ನ ಆರ್ತಿರ್ಬೇಕಾದ್ರೆ ಅವಳ ಹಸ್ಬೆಂಡ್ ಎದ್ಬಿಡ್ತಾನೆ. ಅದರಿಂದ ಸಿಸಿಲಿಯಾ ಬೇಗ ಬೇಗ ಒಂದು ಕಾಡ್ ಒಳಗಡೆ ಓಡ್ ಬಂದು ಒಂದು ರೋಡ್ ಹತ್ರ ಬರ್ತಾಳೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಮೋಸ್ಟ್ಲಿ ಅವಳು ಅಲ್ಲಿಗೆ ಯಾರನ್ನೂ ಬರೋದಕ್ಕೆ ಹೇಳಿರ್ತಾಳೆ. ಅದರಿಂದಲೇ ಅವಳು ಅಲ್ಲಿಗೆ ಬಂದು ಯಾರನ್ನೂ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಆ ಕಾರ್ನ ಸಿಸಿಲಿಯಾ ಸಿಸ್ಟರ್ ಆದ ಎಮಿಲಿಯಾ ಅಲ್ಲಿಗೆ ತಗೊಂಡ್ ಬಂದು ಸಿಸಿಲಿಯಾ ಇಲ್ಲಿ ಏನ್ ನಡೀತಿದೆ ಅಂತ ಕೇಳ್ತಾಳೆ. ಅದಕ್ಕೆ ಸಿಸಿಲಿಯಾ ಅದನ್ನ ನಾನು ಆಮೇಲೆ ಹೇಳ್ತೀನಿ, ಆದಷ್ಟು ಬೇಗ ಇಲ್ಲಿಂದ ನಡಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವಳ ಹಸ್ಬೆಂಡ್ ಬಂದು ಆ ಕಾರ್ ವಿಂಡೋ ಗ್ಲಾಸ್ ನ ಬ್ರೇಕ್ ಮಾಡಿ ಸಿಸಿಲಿಯಾನ ಹೊರಗಡೆ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ನೋಡಿ ಎಮಿಲಿ ಇಮಿಡಿಯೇಟ್ ಆಗಿ ಕಾರ್ನ ಅಲ್ಲಿಂದ ತಗೊಂಡೋಗ್ತಾಳೆ. ಆ ಸಮಯದಲ್ಲಿ ಆಡ್ರಿಯನ್ಗೆ ಸಿಸಿಲಿಯಾ ಅವನಿಗೆ ಕುಡಿಯೋ ನೀರ್ನಲ್ಲಿ ಹಾಕ್ತಿದ್ದಂತ ಸ್ಲೀಪಿಂಗ್ ಟ್ಯಾಬ್ಲೆಟ್ ಸಿಗುತ್ತೆ. ಆ ಟ್ಯಾಬ್ಲೆಟ್ಸ್ ಗಳನ್ನ ನೋಡಿ ಅವನಿಗೆ ಸಿಸಿಲಿಯಾ ನಿದ್ದೆ ಮಾತ್ರೆಗಳನ್ನ ಕೊಡ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿಂದ ಸೀನು 2 ವಾರ ಮುಂದಕ್ಕೆ ಹೋಗುತ್ತೆ. ಅವಾಗ ಸಿಸಿಲಿಯಾ ಅವಳ ಫ್ರೆಂಡ್ ಆದ ಏಜೆಂಟ್ ಜೇಮ್ಸ್ ಮನೇಲಿ ಇರ್ತಾಳೆ. ಅವಳಿಗೆ ಹಳೇದ್ನೆಲ್ಲ ಮರೆಯೋದಕ್ಕೆ ಆಗ್ತಾನೆ ಇರೋದಿಲ್ಲ. ಅದರಿಂದ ಅವಳು ಯಾವಾಗ್ಲೂ ಹಳೇದ್ನೆಲ್ಲ ನೆನ್ಪ್ ಮಾಡ್ಕೊಂಡು ತುಂಬಾನೇ ಭಯ ಪಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಜೇಮ್ಸ್ ಬಂದು ಸಿಸಿಲಿಯಾ ಇಲ್ಲಿಗೆ ನಿನ್ನ ಹಸ್ಬೆಂಡ್ ಬರೋದಕ್ಕೆ ಸಾಧ್ಯನೇ ಇಲ್ಲ, ನೀನ್ ಇಲ್ಲಿರೋದು ಯಾರಿಗೂ ಗೊತ್ತಿಲ್ಲ, ಆರಾಮಾಗಿರು ಅಂತ ಹೇಳ್ತಿರ್ತಾನೆ. ಆದ್ರೂ ಕೂಡ ಅವಳು ಹೊರಗಡೆ ಬರೋದಕ್ಕೇನೆ ತುಂಬಾನೇ ಭಯ ಪಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಅವರ ಮನೆಗೆ ಸಿಸಿಲಿಯಾನ ಮೀಟ್ ಮಾಡೋದಕ್ಕೆ ಅವಳ ಸಿಸ್ಟರ್ ಆದ ಎಮಿಲಿ ಬರ್ತಾಳೆ. ಅವಳನ್ನ ನೋಡಿ ಸಿಸಿಲಿಯಾ, ಎಮಿಲಿ ನೀನು ಇಲ್ಲಿಗೆ ಯಾಕೆ ಬರಕೋದೆ, ನಿನ್ನ ಆಡ್ರಿಯನ್ ಫಾಲೋ ಮಾಡ್ತಿರ್ತಾನೆ ಅಂತ ಹೇಳ್ತಾಳೆ. ಅವಾಗ ಎಮಿಲಿ, ನಾನ್ ನಿನ್ಗೆ ಒಂದು ಮುಖ್ಯವಾದ ವಿಷಯನ ತಿಳಿಸೋದಕ್ಕೆ ಅಂತ ಬಂದೆ. ಅದೇನಂದ್ರೆ ಆಡ್ರಿಯನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಆ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ ಅಂತ ಹೇಳಿ ಅವಳ ಮೊಬೈಲ್ ನಲ್ಲಿ ತೋರಿಸ್ತಾಳೆ. ಹಾಗೆ ಅವಳು ಸಿಸಿಲಿಯಾಗೆ ಅವನು ನಿನ್ಗೆ ಏನ್ ಮಾಡ್ದ, ನಿಮ್ಮಿಬ್ರು ಮಧ್ಯೆ ಏನ್ ನಡೀತು ಅಂತ ಸ್ವಲ್ಪ ನನಗೆ ಹೇಳು ಅಂತ ಕೇಳ್ತಾಳೆ. ಅದರಿಂದ ಸಿಸಿಲಿಯಾ ಆಡ್ರಿಯನ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಆಡ್ರಿಯನ್ ನನ್ನನ್ನ ಫುಲ್ ಅವನ್ ಕಂಟ್ರೋಲ್ ನಲ್ಲಿ ಇಡ್ತಿದ್ದ. ಅದು ಹೇಗಂದ್ರೆ ನಾನು ಯಾವ ಬಟ್ಟೆನ ಹಾಕೋಬೇಕು, ಏನ್ ತಿನ್ಬೇಕು, ಎಲ್ಲಿರ್ಬೇಕು ಅನ್ನೋದ್ನೆಲ್ಲ ಅವನೇ ಡಿಸೈಡ್ ಮಾಡ್ತಿದ್ದ. ಮನೆಯಿಂದ ಹೊರಗಡೆ ಬಂದಾಗ್ಲೂ ಅವನು ನನ್ನನ್ನ ಫ್ರೀ ಬಿಡ್ತಾ ಇರ್ಲಿಲ್ಲ. ಅವನು ಹೇಳಿದ ತರನೇ ನಾನು ಇರ್ಬೇಕಾಗಿತ್ತು. ಮನೇಲಿದ್ದಾಗ್ಲೆಂತೂ ತುಂಬಾನೇ ಹೊಡಿತಾ ಇದ್ದ. ಅವನಿಗೆ ನನ್ನಿಂದ ಒಂದು ಮಗು ಬೇಕಾಗಿತ್ತು. ಆದ್ರೆ ನನಗ್ ಗೊತ್ತಿತ್ತು ನಾನು ಮಗು ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಅವನ್ ಜೊತೆನೆ ಇರ್ಬೇಕಾಗುತ್ತೆ ಅಂತ. ಅದರಿಂದ ನಾನು ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಮಗು ಆಗದೆ ಇರೋ ತರ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಆದ್ರೆ ನಾನು ಎಷ್ಟ್ ದಿನ ಅಂತ ಹಾಗೆ ಮಾಡೋದಕ್ಕಾಗುತ್ತೆ, ಅದರಿಂದ ನಾನು ನಿನಗೆ ಕಾಲ್ ಮಾಡ್ದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಎಮಿಲಿ, ಸೆಸಿಲಿಯಾ ನೀನ್ ಇವಾಗ ನಮ್ ಜೊತೆ ಇದೆಯಾ, ನೀನು ಎದುರುವಂತ ಅವಶ್ಯಕತೆ ಇಲ್ಲ, ಅವನು ಸತ್ತೋಗಿದ್ದಾನೆ, ಅವನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನೀನು ಆರಾಮಾಗಿರು ಅಂತ ಹೇಳ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ಜೇಮ್ಸ್ ಮಗಳಾದ ಸಿಡ್ನಿ ಜೇಮ್ಸ್ಗೆ ನನ್ಗೆ ನೀನ್ ಸೇರ್ಸಿರುವಂತ ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಕಾಲೇಜಿಗೆ ಸೇರ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಜೇಮ್ಸ್ ನನ್ಗೆ ಇದಕ್ಕಿಂತ ಒಳ್ಳೆ ಕಾಲೇಜಿಗೆ ಸೇರ್ಸೋದಕ್ಕೆ ಆಗೋದಿಲ್ಲ, ಅಲ್ಲಿ ತುಂಬಾನೇ ಖರ್ಚು ಬರುತ್ತೆ ಅಂತ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಸಿಸಿಲಿಯಾ ಬಂದು ಇವತ್ ನಾನು ಒಂದು ಇಂಟರ್ವ್ಯೂ ನ ಅಟೆಂಡ್ ಮಾಡೋದಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಜೇಮ್ಸ್ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜೇಮ್ಸ್ ಮತ್ತೆ ಸಿಡ್ನಿ ಇಬ್ರು ತುಂಬಾನೇ ಖುಷಿ ಪಡ್ತಾರೆ. ಆ ಸಮಯದಲ್ಲಿ ಸಿಸಿಲಿಯಾಗೆ ಒಂದು ಲೆಟರ್ ಬಂದಿರುತ್ತೆ. ಅದನ್ನ ಜೇಮ್ಸ್ ಅವಳಿಗೆ ಕೊಡ್ತಾನೆ. ಅದನ್ನ ಸಿಸಿಲಿಯಾ ಓಪನ್ ಮಾಡಿ ನೋಡಿ ಅವಳ ಸಿಸ್ಟರ್ ನ ಕರ್ಕೊಂಡು ಆಡ್ರಿಯನ್ ಬ್ರದರ್
ಡಾಕ್ಟರ್ ಆದ ಟಾಮ್ ಗ್ರಿಫಿನ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾಳೆ. ಯಾಕಂದ್ರೆ ಆ ಲೆಟರ್ ನ ಅವಳಿಗೆ ಅವನೇ ಕಳ್ಸಿರ್ತಾನೆ. ಅವನು ಅವರಿಗೆ ನನ್ನ ಬ್ರದರ್ ನನ್ನನ್ನ ಅವನ ಟ್ರಸ್ಟ್ ಗೆ ಲಾಯರ್ ಆಗಿ ನೇಮಕ ಮಾಡಿದ್ದ. ನನ್ನ ಬ್ರದರ್ ಮಾಡಿರುವಂತ ಅಗ್ರಿಮೆಂಟ್ ನ ಪ್ರಕಾರ ಸಿಸಿಲಿಯಾಗೆ $50 ಲಕ್ಷ ಸಿಗುತ್ತೆ. ಹಾಗೆ ಅವನ ಎಸ್ಟೇಟ್ ಕೂಡ ಸಿಸಿಲಿಯಾಗ ಹೋಗುತ್ತೆ. ಆದ್ರೆ ಸಿಸಿಲಿಯಾ ಯಾವುದೇ ರೀತಿಯ ಅಪರಾಧಗಳನ್ನ ಮಾಡಬಾರ್ದು. ಅವಳಿಂದ 120 ಡೇಸ್ ಒಳಗಡೆ ಯಾವ್ದಾದ್ರು ಅಪರಾಧ ಮಾಡಿದ್ರೆ ಇದೆಲ್ಲ ಸಿಗೋದಿಲ್ಲ ಅಂತ ಅಗ್ರಿಮೆಂಟ್ ನಲ್ಲಿದೆ. ಇದೆಲ್ಲ ನಿಮ್ಗೆ ಒಪ್ಪಿಗೆ ಇದ್ರೆ ಈ ಅಗ್ರಿಮೆಂಟ್ ಗೆ ಸೈನ್ ಮಾಡಿ ಅಂತ ಹೇಳ್ತಾನೆ. ಅದರಿಂದ ಅವತ್ ರಾತ್ರಿ ಸಿಸಿಲಿಯಾ ಜೇಮ್ಸ್ ಮಗಳಿಗೆ ಒಂದು ಗಿಫ್ಟ್ ಕೊಡ್ತಾಳೆ. ಅದೇನಂದ್ರೆ ಅವಳು ಇಷ್ಟಪಡುವಂತ ಕಾಲೇಜ್ ನಲ್ಲಿ ಅವಳು ಓದುವಂತ ಖರ್ಚನ್ನ ಪೂರ್ತಿ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜೇಮ್ಸ್ ಮತ್ತೆ ಅವಳ ಮಗಳಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಅವ್ರುಗಳು ಅವತ್ ರಾತ್ರಿ ಪಾರ್ಟಿ ಮಾಡೋಣ ಅಂತ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಸಿಸಿಲಿಯಾ ಅವಳ ರೂಮಿಗೆ ಬಂದು ಅವಳು ಹೊಸ್ದಾಗ್ ತಂದಿರುವಂತ ಬಟ್ಟೆನ ನೋಡ್ತಿರ್ಬೇಕಾದ್ರೆ ಅವಳಿಂದ ಯಾರು ಇದಾರೆ ಅಂತ ಅವಳಿಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಸಿಸಿಲಿಯಾ ತಿಂಡಿ ರೆಡಿ ಮಾಡ್ತಿರ್ತಾಳೆ. ಆದ್ರೆ ಜೇಮ್ಸ್ಗೆ ಲೇಟ್ ಆಗಿರೋದ್ರಿಂದ ಅವನು ತಿಂಡಿ ತಿಂದೇನೆ ಹಾಗೆ ಆಫೀಸಿಗೆ ಹೋಗ್ತಾನೆ. ಅವನು ಒಬ್ಬ ಸೀಕ್ರೆಟ್ ಏಜೆಂಟ್ ಆಗಿರ್ತಾನೆ. ಅವಾಗ ಸಿಸಿಲಿಯಾ ಸಿಡ್ನಿನ ಎಪ್ಸೋದಕ್ಕೆ ಅಂತ ಹೋಗ್ತಾಳೆ. ಅವಳು ಅಲ್ಲಿಂದ ಹೋದ್ ಕೂಡ್ಲೆ ಗ್ಯಾಸ್ ಫ್ಲೇಮ್ ಜಾಸ್ತಿಯಾಗಿ ತಿಂಡಿಗೆಲ್ಲ ಬೆಂಕಿ ಎತ್ಕೊಬಿಡುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಸಿಡ್ನಿ ಅಲ್ಲಿಗೆ ಬಂದು ಅಲ್ಲೇ ಇಟ್ಟಿದ್ದಂತ ಫೈರ್ ಎಕ್ಸ್ಟಿಂಗ್ವಿಷರ್ ನ ತಗೊಂಡು ಆ ಬೆಂಕಿನ ಆರಿಸ್ತಾಳೆ. ಅದು ಹೇಗಾಯ್ತು ಅಂತ ಸಿಸಿಲಿಯಾ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ನಂತರ ಅವತ್ ರಾತ್ರಿ ಅವಳು ಕಂಪ್ಯೂಟರ್ ನ ನೋಡ್ತಿರ್ಬೇಕಾದ್ರೆ ಯಾರು ಅವಳನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅವಳಿಗೆ ಅನ್ಸುತ್ತೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಆದ್ರಿಂದ ಅವಳು ನಿಧಾನವಾಗಿ ರೂಮ್ ಇಂದ ಹೊರಗಡೆ ಬಂದು ಲೈಟ್ ನ ಆನ್ ಮಾಡಿ ಎಲ್ಲಾ ಕಡೆ ನೋಡ್ತಾಳೆ. ಆದ್ರೂ ಕೂಡ ಅಲ್ಲಿ ಯಾರು ಇರೋದಿಲ್ಲ. ಅದರಿಂದ ಅವಳು ವಾಪಸ್ ಹೋಗಿ ಸಿಡ್ನಿ ಜೊತೆ ಮಲಗ್ತಾಳೆ. ಈಗಿರ್ಬೇಕಾದ್ರೆ ಮಧ್ಯರಾತ್ರಿಲಿ ಅವ್ರುಗಳು ಹೊಚ್ಕೊಂಡಿದ್ದಂತ ಬ್ಲಾಂಕೆಟ್ ಅದ್ರೀಚಿಗದೆ ಕೆಳಗಡೆ ಬಂದು ಬಿದೋಗುತ್ತೆ. ಅದರಿಂದ ಸಿಸಿಲಿಯಾಗೆ ಎಚ್ಚರಿಕೆ ಆಗುತ್ತೆ. ಅವಳು ಮೇಲ್ಗಡೆ ಎದ್ದು ಒಂದು ಗೊಂಬೆನ ನೋಡಿ ತುಂಬಾನೇ ಭಯ ಪಡ್ತಾಳೆ. ಆದ್ರೆ ಅದು ಗೊಂಬೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಅವಾಗ ಅವಳು ಸಮಾಧಾನ ಮಾಡ್ಕೊಂಡು ಬ್ಲಾಂಕೆಟ್ ನ ಹುಡುಕ್ತಾಳೆ. ಅದು ಕೆಳಗಡೆ ಬಿದೋಗಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದು ಅಲ್ಲಿಗೆ ಹೇಗ್ ಬಂತು ಅಂತ. ಅಷ್ಟರಲ್ಲಿ ಅವಳ ಹಿಂದೆ ಇರುವಂತ ಕುರ್ಚಿನಲ್ಲಿ ಯಾರೋ ಕೂತಿದ್ದಾರೆ ಅಂತ ಅವಳಿಗೆ ಅನ್ಸುತ್ತೆ. ಅದರಿಂದ ಅವಳು ನಿಧಾನವಾಗಿ ಆ ಕುರ್ಚಿ ಹತ್ರ ಹೋಗಿ ಅದ್ರ ಮೇಲೆ ಬ್ಲಾಂಕೆಟ್ ನ ಹಾಕ್ತಾಳೆ. ಆದ್ರೆ ಅಲ್ಲಿ ಯಾರು ಇರೋದಿಲ್ಲ. ಹಾಗಾಗಿ ಅವಳು ಮತ್ತೆ ಸಮಾಧಾನ ಮಾಡ್ಕೊಂಡು ಮತ್ತೆ ವಾಪಸ್ ಮಲಗೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವಳು ಇಟ್ಕೊಂಡಿರುವಂತ ಬ್ಲಾಂಕೆಟ್ ನ ಯಾರು ಹಿಡ್ಕೋತಾರೆ. ಆ ಬ್ಲಾಂಕೆಟ್ ಮೇಲ್ಗಡೆ ಯಾರೋ ನಿಂತಿರೋ ತರ ಹೆಜ್ಜೆಗಳು ಕಾಣಿಸ್ತಾ ಇರ್ತವೆ. ಆ ಹೆಜ್ಜೆಗಳು ನಿಧಾನವಾಗಿ ಅವಳ ಕಡೆನೆ ಬರ್ತಾ ಇರ್ತವೆ. ಅದನ್ನ ನೋಡಿ ಅವಳು ತುಂಬಾನೇ ಭಯದಿಂದ ಜೇಮ್ಸ್ ಅಂತ ಕೂಗ್ತಾಳೆ. ಅವಾಗ ಅಲ್ಲಿಗೆ ಜೇಮ್ಸ್ ಬಂದ್ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ. ಜೇಮ್ಸ್ ಗೆ ಸಿಸಿಲಿಯಾ ನಡೆದಿದ್ ವಿಷಯನೆಲ್ಲ ತಿಳಿಸ್ತಾಳೆ. ಆದ್ರೆ ಅದನ್ನ ಜೇಮ್ಸ್ ನಂಬೋದಿಲ್ಲ. ಅವನು ಸಿಸಿಲಿಯಾಗೆ ನಾಳೆ ನಿನ್ಗೆ ಇಂಟರ್ವ್ಯೂ ಇದೆ, ಆರಾಮಾಗಿ ಮಲ್ಕೋ, ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ನೆಕ್ಸ್ಟ್ ಡೇ ಸಿಸಿಲಿಯಾ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಅಂತ ಬಂದು ನಾನು ಪ್ಯಾರಿಸ್ ನಲ್ಲಿ 6 ತಿಂಗಳು ಕೆಲಸ ಮಾಡಿದೀನಿ. ಹಾಗಾಗಿ ನನ್ಗೆ ಈ ಕೆಲಸದ ಬಗ್ಗೆ ಸ್ವಲ್ಪ ಅನುಭವ ಇದೆ ಅಂತ ಹೇಳ್ತಾಳೆ. ಆ ಕಂಪ್ನಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಆಗಿರುತ್ತೆ. ಅದರಿಂದ ಅವಳನ್ನ ಇಂಟರ್ವ್ಯೂ ಮಾಡ್ತಿದ್ದವ್ರು ನೀವು ಹೇಗ್ ಸ್ಕೆಚ್ ಮಾಡ್ತೀರಾ ಅಂತ ಸ್ವಲ್ಪ ತೋರಿಸಿ ಅಂತ ಕೇಳ್ತಾರೆ. ಅವಾಗ ಸಿಸಿಲಿಯಾ ಅವಳು ತಗೊಂಡೋಗಿದ್ದಂತ ಡ್ರಾಯಿಂಗ್ ನ ತೋರ್ಸೋದಕ್ಕೆ ಅಂತ ಬ್ಯಾಗ್ ನ ಓಪನ್ ಮಾಡ್ತಾಳೆ. ಆದ್ರೆ ಅದ್ರಲ್ಲಿ ಡ್ರಾಯಿಂಗ್ಸ್ ಇರೋದಿಲ್ಲ. ಅದನ್ನ ನೋಡಿ ಸಿಸಿಲಿಯಾಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅವಳು ತುಂಬಾನೇ ಟೆನ್ಷನ್ ಮಾಡ್ಕೊಂಡು ನಾನು ರಾತ್ರಿ ನನ್ನ ಕೈಯಾರೆ ಇಲ್ಲಿಗೆ ಡ್ರಾಯಿಂಗ್ಸ್ ಗಳನ್ನ ಇಟ್ಟಿದ್ದೆ, ಆದ್ರೆ ಅವು ಏನಾದು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲೇ ಅವಳಿಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದೋಗ್ತಾಳೆ. ಅದರಿಂದ ಅವಳನ್ನ ಕಂಪ್ನಿಯವರು ಹಾಸ್ಪಿಟಲ್ ಸೇರಿಸ್ತಾರೆ. ಅಲ್ಲಿ ಡಾಕ್ಟರ್ಸ್ ಗಳು ಸಿಸಿಲಿಯಾಗೆ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಬ್ಲಡ್ ತಗೋತಾರೆ. ಆದ್ರೆ ಅದರ ರಿಪೋರ್ಟ್ ನ ನಮ್ಮ ಸೀನಿಯರ್ ಡಾಕ್ಟರ್ ತಿಳಿಸ್ತಾರೆ. ಅದರಿಂದ ನೀವಿವಾಗ ಮನೆಗೆ ಹೋಗಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅವಳು ವಾಪಸ್ ಮನೆಗೆ ಬರ್ತಾಳೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಹಾಸ್ಪಿಟಲ್ ನಿಂದ ಡಾಕ್ಟರ್ ಸಿಸಿಲಿಯಾಗೆ ಕಾಲ್ ಮಾಡ್ತಾರೆ. ಅವರು ಅವಳಿಗೆ ನೀವು ಡೈಸಿಪಮ್ ಟ್ಯಾಬ್ಲೆಟ್ ನ ತಗೊಂಡಿದ್ರಿಂದ ಆ ರೀತಿ ಆಗಿದೆ ಅಂತ ಹೇಳ್ತಾರೆ. ಆ ಟ್ಯಾಬ್ಲೆಟ್ ಬೇರೆ ಯಾವುದೂ ಅಲ್ಲ, ಅವಳು ಅವಳ ಹಸ್ಬೆಂಡ್ ಗೆ ನಿದ್ದೆ ಮಾಡೋದಕ್ಕೆ ಅಂತ ಕೊಡ್ತಿದ್ಲಲ್ಲ ಅದೇ ಟ್ಯಾಬ್ಲೆಟ್ಸ್. ಆ ಟ್ಯಾಬ್ಲೆಟ್ ನ ಬಾಕ್ಸ್ ಅವಳಿರುವಂತ ಬಾತ್ರೂಮ್ ಒಳಗಡೆ ಇರುತ್ತೆ. ಅದನ್ನ ನೋಡಿ ಸಿಸಿಲಿಯಾಗೆ ಆಡ್ರಿನ್ ಬದುಕಿದಾನೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದರಿಂದ ಅವಳು ಜೇಮ್ಸ್ ನ ಕರ್ಕೊಂಡು ಆಡ್ರಿನ್ ಬ್ರದರ್ ಹತ್ರ ಹೋಗಿ ಅವನಿಗೆ ಆಡ್ರಿನ್ ಬದುಕಿದಾನೆ, ನಾನು ಮನೆ ಬಿಟ್ಟು ಬರ್ಬೇಕಾದ್ರೆ ಒಂದು ಟ್ಯಾಬ್ಲೆಟ್ ಬಾಕ್ಸ್ ನ ಮಿಸ್ ಆಗಿ ಬೀಳ್ಸ್ಕೊಂಡ್ ಬಂದಿದ್ದೆ, ಅದು ಆಡ್ರಿನ್ ಕೈಗೆ ಸಿಕ್ಕಿತ್ತು, ಅದಿವಾಗ ನಮ್ಮ ಮನೆ ಒಳಗಡೆನೆ ಇದೆ, ಅದನ್ನ ಆಡ್ರಿಯನ್ನೇ ತಗೊಂಡ್ ಬಂದು ನಮ್ಮ ಮನೆ ಒಳಗಡೆ ಇಟ್ಟಿದ್ದಾನೆ, ಅವನು ಯಾರ ಕಣ್ಣಿಗೂ ಕಾಣೋದಿಲ್ಲ, ಅವನು ಫೀಲ್ಡ್ ಆಫ್ ಆಪ್ಟಿಕ್ಸ್ ಗೆ ಲೀಡರ್ ಆಗಿದ್ದ, ಅವನಿಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅವನು ಯಾವಾಗ್ಲೂ ಇನ್ವಿಸಿಬಲ್ ಕ್ಲಾತ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದ, ಅದರ ಸಹಾಯದಿಂದ ಅವನು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಟಾಮ್ ನೀವ್ ಹೇಳ್ತಿರೋದು ನಿಜನೇ, ಆದ್ರೆ ಅವನು ಬದುಕಿಲ್ಲ, ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಅಂತ ಹೇಳಿ ಅವನು ಆಡ್ರಿಯನ್ ಸೂಸೈಡ್ ಮಾಡ್ಕೊಂಡಿರುವಂತ ಫೋಟೋಸ್ ಗಳನ್ನ ಅವ್ರಿಗೆ ತೋರಿಸ್ತಾನೆ. ಅದರಿಂದ ನೆಕ್ಸ್ಟ್ ಡೇ ಸಿಸಿಲಿಯಾ ಅವಳ ಸಿಸ್ಟರ್ ಹತ್ರ ಆ ವಿಷಯನ ಹೇಳೋದಕ್ಕೆ ಅಂತ ಬರ್ತಾಳೆ. ಆದ್ರೆ ಎಮಿಲಿ ಅವಳನ್ನ ಒಳಗಡೆನೆ ಬಿಡೋದಿಲ್ಲ. ಅವಳು ಸಿಸಿಲಿಯಾಗೆ ನೀನ್ ಈ ರೀತಿ ಥಿಂಕ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಬೆಳಿಗ್ಗೆ ನೀನ್ ಕಳ್ಸಿರುವಂತ ಇಮೇಲ್ ನಲ್ಲಿ ನೀನು ಏನಂತ ಟೈಪ್ ಮಾಡಿದ್ದೆ, ನಾನ್ ನಿನ್ನ ಹಸ್ಬೆಂಡ್ ದುಡ್ಡನ್ನ ಆಸೆ ಪಡ್ತೀನ, ಅದ್ರ ಅವಶ್ಯಕತೆ ನನಗಿಲ್ಲ, ಇನ್ಮೇಲೆ ಯಾವತ್ತೋ ನನ್ನನ್ನ ಸಹಾಯ ಮಾಡುವಂತ ಕರಿಬೇಡ ಅಂತ ಹೇಳಿ ಅವಳು ಡೋರ್ ನ ಕ್ಲೋಸ್ ಮಾಡ್ತಾಳೆ. ಹಾಗಾಗಿ ಸಿಸಿಲಿಯಾ ವಾಪಸ್ ಮನೆಗ್ ಬಂದು ಅವಳ ಇಮೇಲ್ ನ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ನಾನಿನ್ನ ನಿನ್ನನ್ನ ನೋಡೋದಕ್ಕೆ ಇಷ್ಟ ಪಡೋದಿಲ್ಲ, ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ, ನೀನ್ ನನ್ ಪಾಲಿಗೆ ಸತ್ತಿದೀಯ ಅಂತ ಭಾವಿಸ್ತೀನಿ ಅಂತೆಲ್ಲ ಇಮೇಲ್ ಹೋಗಿರುತ್ತೆ. ಅದನ್ನ ನೋಡಿ ಸಿಸಿಲಿಯಾ ತುಂಬಾನೇ
ದುಃಖ ಪಡ್ತಿರ್ತಾಳೆ. ಅವಾಗ ಅಲ್ಲಿಗೆ ಸಿಡ್ನಿ ಬಂದು ಅವಳಿಗೆ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಯಾರೋ ಹೊಡಿತಾರೆ. ಆದ್ರೆ ಸಿಡ್ನಿ ಅವಳಿಗೆ ಸಿಸಿಲಿಯಾನೇ ಹೊಡೆದಿರೋದು ಅಂತ ತಿಳ್ಕೊಂಡು ಅವಳು ಅವಳ ಡ್ಯಾಡ್ ನ ಕರೆದು ಸಿಸಿಲಿಯಾ ನನಗೆ ಹೊಡೆದ್ರು ಅಂತ ಕಂಪ್ಲೇಂಟ್ ಮಾಡ್ತಾಳೆ. ಸಿಸಿಲಿಯಾ ನಾನು ಹೊಡೆದಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ಜೇಮ್ಸ್ ಅವಳನ್ನ ನಂಬ್ತಾ ಇರೋದಿಲ್ಲ. ಅವನು ಸಿಸಿಲಿಯಾಗೆ ಸಖತ್ ಬೈದು ನೀನು ನನ್ ಮಗಳಿಂದ ದೂರ ಇರು ಅಂತ ಹೇಳಿ ಸಿಡ್ನಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಅದರಿಂದ ಸಿಸಿಲಿಯಾಗೆ ತುಂಬಾ ಅಂದ್ರೆ ತುಂಬಾನೇ ನೋವಾಗುತ್ತೆ. ಅವಳು ಮನೆ ಒಳಗಡೆ ಆಡ್ರಿಯನ್ ನೀನು ಎಲ್ಲಿದೀಯಾ ಕಣ್ ಮುಂದೆ ಬಾ ಅಂತ ಮನೆ ಎಲ್ಲ ಹುಡುಕ್ತಾ ಇರ್ತಾಳೆ. ಕಾಫಿ ಪೌಡರ್ ನ ಸುತ್ತೆಲ್ಲ ಚೆಲ್ಲಿ ಒಂದ್ ಕಡೆ ಕೂತ್ಕೋತಾಳೆ. ಆದ್ರೆ ಎಷ್ಟೊತ್ತಾದ್ರೂ ಅವನು ಅವಳ ಮುಂದೆ ಬರೋದೇ ಇಲ್ಲ. ಅವಾಗ ಸಿಸಿಲಿಯಾ ಒಂದು ಐಡಿಯಾ ಮಾಡಿ ಆಡ್ರಿಯನ್ ಫೋನ್ಗೆ ಕಾಲ್ ಮಾಡ್ತಾಳೆ. ಅವಾಗ ಅವನ್ ಫೋನು ಆ ಮನೆ ಒಳಗಡೆ ವೈಬ್ರೇಟ್ ಆಗ್ತಿರುತ್ತೆ. ಅದು ಆ ಮನೆಯ ಟಾಪ್ ಫ್ಲೋರ್ ನಲ್ಲಿ. ಅದರಿಂದ ಅವಳು ಲ್ಯಾಡರ್ ನಿಂದ ಮೇಲ್ಗಡೆ ಹತ್ತಿ ಟಾಪ್ ಫ್ಲೋರ್ ನಲ್ಲಿ ಏನಿದೆ ಅಂತ ನೋಡ್ತಾಳೆ. ಅದೊಂದು ಚಿಕ್ಕ ಸ್ಟೋರ್ ರೂಮ್ ಆಗಿರುತ್ತೆ. ಅದ್ರೊಳಗಡೆ ಅವಳು ಹೋಗಿ ಫೋನ್ ಎಲ್ಲೂ ವೈಬ್ರೇಟ್ ಆಗ್ತಿದೆ ಅಂತ ನೋಡ್ತಿರ್ಬೇಕಾದ್ರೆ ಅವಳಿಗೆ ಆಡ್ರಿಯನ್ ಫೋನು ಕಾಣುತ್ತೆ. ಅದನ್ನ ಅವಳು ತಗೊಂಡ್ ನೋಡಿದಾಗ ಅದರಲ್ಲಿ ಅವಳು ಮಲಗಿರುವಂತ ಫೋಟೋಸ್ ಗಳೆಲ್ಲ ಇರ್ತವೆ. ಹಾಗೆ ಅವಳ ಬ್ಯಾಗ್ ನಲ್ಲಿ ಮಿಸ್ ಆಗಿರುವಂತ ಡ್ರಾಯಿಂಗ್ಸ್ ಗಳೆಲ್ಲ ಅಲ್ಲೇ ಇರ್ತವೆ. ಅವಾಗ ಅವಳಿಗೆ ಆಡ್ರಿಯನ್ ಬದುಕಿದ್ದಾನೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗುತ್ತೆ. ಅಷ್ಟರಲ್ಲೇ ಆ ರೂಮ್ ಡೋರ್ ಹತ್ರ ಏನೋ ಸೌಂಡ್ ಆಗುತ್ತೆ. ಅದರಿಂದ ಸಿಸಿಲಿಯಾ ಡೋರ್ ಹತ್ರ ಬಂದು ತಕ್ಷಣ ಡೋರ್ ಕಡೆ ಪೇಂಟಿಂಗ್ ನ ಸುರಿತಾಳೆ. ಅವಾಗ ಅವಳ ಕಣ್ಣಿಗೆ ಅದೃಶ್ಯನಾಗಿರುವಂತ ಆಡ್ರಿಯನ್ ಕಾಣಿಸ್ತಾನೆ. ಅದನ್ನ ನೋಡಿ ಸಿಸಿಲಿಯಾಗೆ ತುಂಬಾನೇ ಭಯ ಆಗುತ್ತೆ. ಅವಳು ಅಲ್ಲಿಂದ ಕೆಳಗಡೆ ಇಳಿದ್ ಬಂದು ಒಂದು ಚಾಕುನ ಇಟ್ಕೊಂಡು ಆಡ್ರಿಯನ್ ಹುಡುಕ್ತಿರ್ಬೇಕಾದ್ರೆ ಕಿಚನ್ ರೂಮ್ ನಲ್ಲಿದ್ದಂತ ನಲ್ಲಿ ಆನ್ ಆಗುತ್ತೆ. ಅದರಿಂದ ಸಿಸಿಲಿಯಾ ಕಿಚನ್ ಹತ್ರ ಬಂದ್ ನೋಡಿದ್ರೆ ವಾಶ್ ಬೇಷನ್ ಹತ್ರ ಇದ್ದಂತ ನಲ್ಲಿ ಆನ್ ಆಗಿರುತ್ತೆ. ಆ ವಾಶ್ ಬೇಷನ್ ಎಲ್ಲ ಪೇಂಟಿಂಗ್ ಆಗಿರುತ್ತೆ. ಅಂದ್ರೆ ಆಡ್ರಿಯನ್ ಅವನಿಗೆ ಆಗಿರುವಂತ ಪೇಂಟಿಂಗ್ ನೆಲ್ಲ ಆ ವಾಶ್ ಬೇಷನ್ ಅಲ್ಲಿ ತೊಳ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವಳನ್ನ ಅದೃಶ್ಯನಾಗಿರುವಂತ ಆಡ್ರಿಯನ್ ಇಟ್ಕೊಂಡು ಅವಳ ಕತ್ತನ ಇಸ್ಕಿ ಅವಳನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ಸಿಸಿಲಿಯಾ ತುಂಬಾನೇ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಆಡ್ರಿಯನ್ ಅವಳನ್ನ ಬಿಡ್ತಾ ಇರೋದಿಲ್ಲ. ಅವಳನ್ನ ಇಟ್ಕೊಂಡು ಅವಳಿಗೆ ತುಂಬಾನೇ ಹೊಡಿತಾ ಇರ್ತಾನೆ. ಆದ್ರೂ ಕೂಡ ಸಿಸಿಲಿಯಾ ಅವನಿಂದ ಬಚಾವಾಗಿ ಆ ಮನೆಯಿಂದ ಹೊರಗಡೆ ಓಡ್ ಬಂದು ಒಂದು ಕಾರ್ನ ಬುಕ್ ಮಾಡಿ ಆ ಕಾರಿಂದ ಆಡ್ರಿಯನ್ ಮನೆ ಹತ್ರ ಬರ್ತಾಳೆ. ಅವಾಗ ಅವಳು ಡ್ರೈವರ್ಗೆ ನಾನು ಒಂದು ವಸ್ತುನ ತರಬೇಕು, ಅಲ್ಲಿವರೆಗೂ ನೀವು ಇಲ್ಲೇ ವೆಯ್ಟ್ ಮಾಡ್ತಾ ಇರಿ, ನಿಮ್ಗೆ ಜಾಸ್ತಿ ಹಣ ಕೊಡ್ತೀನಿ ಅಂತ ಹೇಳಿ ಅವಳು ಆಡ್ರಿಯನ್ ಮನೆ ಒಳಗಡೆ ಬರ್ತಾಳೆ. ಆ ಮನೆ ಒಳಗಡೆ ಯಾರು ಇರೋದಿಲ್ಲ. ಅವಳು ಆ ಮನೆನ ನೋಡ್ತಿರ್ಬೇಕಾದ್ರೆ ಅವಳ ಹತ್ರ ಅವಳ ಪ್ರೀತಿಯ ನಾಯಿ ಬರುತ್ತೆ. ಅದನ್ನ ಅವಳು ಮುದ್ ಮಾಡಿ ಆ ಮನೆಯ ಬೇಸ್ಮೆಂಟ್ ಗೆ ಬರ್ತಾಳೆ. ಅಲ್ಲೇ ಆಡ್ರಿಯನ್ ಅನ್ವಿಸಿಬಲ್ ಕ್ಲಾಕ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಿದ್ದು. ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಇರುತ್ತೆ. ಆದ್ರೆ ಅದರ ಡೋರು ಲಾಕ್ ಆಗಿರುತ್ತೆ. ಅದನ್ನ ಓಪನ್ ಮಾಡೋದಕ್ಕೆ ಸಿಸಿಲಿಯಾ ತುಂಬಾನೇ ಟ್ರೈ ಮಾಡ್ತಾಳೆ. ಆದ್ರೆ ಅದು ಓಪನ್ ಆಗ್ತಾ ಇರೋದಿಲ್ಲ. ಅದರಿಂದ ಸಿಸಿಲಿಯಾ ಆಡ್ರಿಯನ್ ನ ಮೀಟ್ ಮಾಡಿದಂತಹ ಡೇಟ್, ಮಂತ್ ಮತ್ತೆ ಇಯರ್ ನ ಎಂಟ್ರಿ ಮಾಡ್ತಾಳೆ. ಅವಾಗ ಆ ಡೋರು ಓಪನ್ ಆಗುತ್ತೆ. ನಂತರ ಅವಳು ಆ ರೂಮ್ ಒಳಗಡೆ ಹೋದಾಗ ಅವಳು ಒಂದು ಟ್ಯಾಬ್ ನಲ್ಲಿ ಕಾಣಿಸ್ತಾ ಇರ್ತಾಳೆ. ಅದರಲ್ಲಿ ಒಂದು ಮೋಡ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಅವಳು ಪ್ರೆಸ್ ಮಾಡಿದಾಗ ಅನ್ವಿಸಿಬಲ್ ಆಗಿರುವಂತ ಸೂಟ್ ಅವಳ ಮುಂದೆ ಕಾಣುತ್ತೆ. ಆ ಸೂಟ್ ನ ಎಲ್ಲಾ ಕಡೆ ಕ್ಯಾಮ್ರಾಗಳಿರ್ತವೆ. ಅದನ್ನ ಅವಳು ತಗೊಳ್ತಿರ್ಬೇಕಾದ್ರೆ ಅವಳ ಜೊತೆ ಇದ್ದಂತ ನಾಯಿ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಸಿಸಿಲಿಯಾ ಆ ಸೂಟ್ ನ ಬೇಗ ಬೇಗ ತಗೊಂಡು ಡ್ರೆಸ್ಸಿಂಗ್ ರೂಮ್ ಒಳಗಡೆ ಹೋಗಿ ಒಂದು ಜಾಗದಲ್ಲಿ ಬಚ್ಚಿಡ್ತಾಳೆ. ಅಷ್ಟಲ್ಲೇ ಅಲ್ಲಿಗೆ ಆಡ್ರಿಯನ್ ಬಂದು ಡೋರ್ ನ ಓಪನ್ ಮಾಡಿ ಡ್ರೆಸ್ಸಿಂಗ್ ರೂಮ್ ಒಳಗಡೆ ಬರ್ತಿರ್ತಾನೆ. ಅವಾಗ ಅವನನ್ನ ದೂಕಿ ಸಿಸಿಲಿಯಾ ಅಲ್ಲಿಂದ ಹೊರಗಡೆ ಬಂದು ಅಲ್ಲಿಂದ ಓಡೋಗಿ ವಾಪಸ್ ಅವಳ ಮನೆ ಕಡೆ ಹೋಗ್ತಿರ್ತಾಳೆ. ಅವಳು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವಳ ಸಿಸ್ಟರ್ ಗೆ ಕಾಲ್ ಮಾಡಿ ಇವತ್ ರಾತ್ರಿ 8 ಗಂಟೆಗೆ ನೀನು ದಯವಿಟ್ಟು ಸಿಗು, ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಷಯನ ಮಾತಾಡ್ಬೇಕು ಅಂತ ಹೇಳ್ತಿರ್ತಾಳೆ. ಅದರಿಂದ ಅವತ್ ರಾತ್ರಿ ಸಿಸಿಲಿಯಾ ಒಂದು ಹೋಟೆಲ್ ನಲ್ಲಿ ಎಮಿಲಿಗೋಸ್ಕರ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಎಮಿಲಿ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ಸಿಸಿಲಿಯಾಗೆ ತುಂಬಾನೇ ಖುಷಿ ಆಗುತ್ತೆ. ಅದರಿಂದ ಅವಳು ಎಮಿಲಿಯಾಗೆ ಇಲ್ಲಿಗೆ ನೀನ್ ಬಂದಿದ್ದಕ್ಕೆ ನಿನ್ಗೆ ತುಂಬಾನೇ ಥ್ಯಾಂಕ್ಸ್, ನಾನ್ ನಿನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ಆದ್ರೆ ನಾನಿವಾಗ ಹೇಳೋದ್ನ ನೀನು ಸರಿಯಾಗಿ ಕೇಳಿಸ್ಕೊ, ನನ್ ಮೇಲೆ ಭರವಸೆ ಇಡು ಅಂತ ಹೇಳಿ ನಾನಿವತ್ತು ಆಂಡ್ರಿಯನ್ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನನ್ಗೆ ನಾನು ಅನ್ಕೊಂಡ ಹಾಗೇನೆ ಒಂದು ಪ್ರೂಫ್ ಸಿಕ್ಕಿದೆ. ಆ ಪ್ರೂಫ್ ಇಂದ ನಾನು ಆಂಡ್ರಿಯನ್ ಇನ್ನು ಬದುಕಿದಾನೆ ಅನ್ನೋದನ್ನ ಸಾಬೀತ್ ಮಾಡ್ತೀನಿ. ಆ ಪ್ರೂಫ್ ಏನು ಅಂದ್ರೆ ಅದೊಂದು ಸೂಟ್. ಅದನ್ನ ಆಂಡ್ರಿಯನ್ನೇ ಬಿಲ್ಡ್ ಮಾಡಿದಾನೆ. ಅದರಲ್ಲಿ ತುಂಬಾನೇ ಕ್ಯಾಮ್ರಾಗಳಿದಾವೆ. ಅದನ್ನ ಹಾಕೊಂಡು ಆಂಡ್ರಿಯನ್ ನಮ್ಗಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳೋಷ್ಟ್ರಲ್ಲಿ ಆಂಡ್ರಿಯನ್ ಒಂದು ಚಾಕುಯಿಂದ ಎಮಿಲಿ ಕತ್ತನ್ನ ಕಟ್ ಮಾಡಿ ಆ ಚಾಕುನ ಸಿಸಿಲಿ ಕೈಗೆ ಕೊಟ್ಬಿಡ್ತಾನೆ. ಅದನ್ನ ಆ ಹೋಟೆಲ್ ನಲ್ಲಿ ಇದ್ದಂತ ಜನಗಳೆಲ್ಲ ನೋಡಿ ತುಂಬಾ ಜೋರಾಗಿ ಕೂಕೊಂಡು ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗ್ತಿದೆ ಅನ್ನೋದೇ ಸಿಸಿಲಿಯಾಗೆ ಅರ್ಥ ಆಗ್ತಿರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಬಂದು ಅವಳನ್ನ ಅರೆಸ್ಟ್ ಮಾಡಿ ಒಂದು ಹಾಸ್ಪಿಟಲ್ ಕರ್ಕೊಂಡ್ ಬಂದು ಅವಳಿಗೆ ನಿದ್ದೆ ಬರುವಂತ ಇಂಜೆಕ್ಷನ್ ನ ಕೊಡ್ತಾರೆ. ಅದರಿಂದ ಸಿಸಿಲಿಯಾ ನಿದ್ದೆಗೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಅವಳನ್ನ ಜೇಮ್ಸ್ ಮತ್ತೆ ಡಿಟೆಕ್ಟಿವ್ ರಿಕ್ಲಿ ಇಬ್ರು ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಸಿಸಿಲಿಯಾ ನನ್ನ ಹತ್ರ ಒಂದು ಪ್ರೂಫ್ ಇದೆ, ನಾನು ಸಾಬೀತ್ ಮಾಡ್ತೀನಿ ಆಡ್ರಿಯನ್ ಬದುಕಿದಾನೆ ಅಂತ. ಆದ್ರೆ ಆ ಪ್ರೂಫ್ ಏನು ಅಂತ ನಾನು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವನು ಕೇಳಿಸ್ಕೊಳ್ತಾನೆ ಆಡ್ರಿಯನ್ ಇಲ್ಲೇ ಇದ್ದಾನೆ ಅಂತ ಹೇಳ್ತಿರ್ತಾಳೆ. ಅವಾಗ್ಲೂ ಅವಳ ಮಾತನ್ನ ಜೇಮ್ಸ್ ನಂಬೋದಿಲ್ಲ. ನಂತರ ಅವಳನ್ನ ಚೆಕ್ ಮಾಡೋದಕ್ ಬಂದಂತಹ ಡಾಕ್ಟರ್ ಸಿಸಿಲಿಯಾ ನಾನ್ ನಿನ್ನ ಬ್ಲಡ್ ರಿಪೋರ್ಟ್ ನ ನೋಡ್ದೆ, ಅದ್ರ ಪ್ರಕಾರ ನೀನ್ ಇವಾಗ ಪ್ರೆಗ್ನೆಂಟ್ ಇದೆಯಾ, ಅದು ನಿನಗೆ ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಸಿಸಿಲಿಯಾ ಇಲ್ಲ ನನಗೆ ಗೊತ್ತಿಲ್ಲ, ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳು ತುಂಬಾನೇ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹೀಗಿರ್ಬೇಕಾದ್ರೆ ಅವಳನ್ನ ಮೀಟ್ ಮಾಡೋದಕ್ಕೆ ಅಂತ ಟಾಮ್ ಬಂದಿರ್ತಾನೆ. ಅವನು ಸಿಸಿಲಿಯಾಗೆ ಅಗ್ರಿಮೆಂಟ್ ನ ಪ್ರಕಾರ ನೀನು 120 ಡೇಸ್ ಒಳಗಡೆ ಯಾವ್ದೇ ಕ್ರೈಮ್ ನ ಮಾಡೋ ಹಾಗಿಲ್ಲ, ಆದ್ರೆ ಮಾಡ್ಬಿಟ್ಟಿದ್ಯಾ. ಇವಾಗ ನಿನ್ನ ಮೈಂಡ್ ಬೇರೆ ಸರಿ ಇಲ್ಲ, ಅದರಿಂದ ನೀನು ನಿನಗೆ ಬಂದಿರುವಂತ ದುಡ್ಡನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಈ ಅಪ್ಲಿಕೇಶನ್ ಗೆ ನೀನು
ಸೈನ್ ಮಾಡಿದ್ರೆ ನಾನು ನಿನ್ನ ಅಕೌಂಟ್ ನಲ್ಲಿರುವಂತ ದುಡ್ಡನ್ನ ಆಡ್ರಿಯನ್ ಟ್ರಸ್ಟ್ ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಅವನು ಇದನ್ನ ಬಿಟ್ಟು ನಿನ್ಗೆ ಇನ್ನೊಂದ್ ದಾರಿ ಇದೆ, ಅದೇನಂದ್ರೆ ನೀನು ಮಗುಗೆ ಜನ್ಮ ಕೊಡೋದಕ್ಕೆ ಒಪ್ಕೋ. ಮಗು ಆಗದೆ ಇರೋ ಹಾಗೆ ನೀನು ಟ್ಯಾಬ್ಲೆಟ್ ತಗೊಳ್ತಿದ್ದು ಆಡ್ರಿಯನ್ಗೆ ಗೊತ್ತಿತ್ತು, ಅದರಿಂದ ಅವನು ನಿನಗೆ ಗೊತ್ತಾಗದೆ ಇರೋ ಹಾಗೆ ಆ ಮಾತ್ರೆಗಳನ್ನ ಚೇಂಜ್ ಮಾಡಿದ್ದ. ಹಾಗಾಗಿ ನೀನ್ ಇವಾಗ ಪ್ರೆಗ್ನೆಂಟ್ ಆಗಿರೋದು. ನೀನು ಮತ್ತೆ ಅವನ ಜೊತೆ ಇರ್ತೀನಿ ಅಂತ ಒಪ್ಕೊಂಡ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡ್ತೀನಿ, ನಿನಗೆ ಉಳ್ದಿರೋದು ಇದೊಂದೇ ದಾರಿ ಅಂತ ಹೇಳ್ತಾನೆ. ಅದರಿಂದ ಸಿಸಿಲಿಯಾಗೆ ತುಂಬಾನೇ ಕೋಪ ಬಂತು. ಆ ಅಪ್ಲಿಕೇಶನ್ ಫೈಲ್ಸ್ ನೆಲ್ಲ ಕೆಳಗಡೆ ಬೀಳ್ಸಿ ಆಡ್ರಿಯನ್ ನನ್ನ ಸಿಸ್ಟರ್ ನ ಕೊಲೆ ಮಾಡಿದಾನೆ, ಅವನಿಗೆ ನೀನು ಹೆಲ್ಪ್ ಮಾಡಿದೀಯ ಅಂತ ಅವನಿಗೆ ಬೈತಾ ಟಾಮ್ ಪೇಪರ್ ನ ತಗೊಳ್ತಿರ್ಬೇಕಾದ್ರೆ ಅವನ ಬ್ಯಾಗ್ ನಿಂದ ಒಂದು ಪೆನ್ ತಗೊಂಡು ಇಟ್ಕೋತಾಳೆ. ಅದು ಟಾಮ್ ಗೆ ಗೊತ್ತಾಗೋದಿಲ್ಲ. ಅವನು 3 ದಿನ ಬಿಟ್ಟು ನಾನು ವಾಪಸ್ ಬರ್ತೀನಿ, ಅಷ್ಟರಲ್ಲಿ ನಿನ್ನ ನಿರ್ಧಾರನ ಬದಲಾಯಿಸ್ಕೊ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಸಿಸಿಲಿಯಾ ನಾನಿನ್ನ ಬದುಕೋದೇ ಬೇಡ ಅಂತ ಡಿಸೈಡ್ ಮಾಡಿ ಶವರ್ ನ ಆನ್ ಮಾಡಿ ಅವಳು ತಗೊಂಡ್ ಬಂದಿದ್ದಂತ ಪೆನ್ನಿಂದ ಅವಳ ಕೈನ ಕಟ್ ಮಾಡ್ಕೊಳ್ತಾ ಇರ್ತಾಳೆ. ಅವಾಗ ಅವಳ ಕೈನ ಆಡ್ರಿಯನ್ ಇಟ್ಕೋತಾನೆ. ಅದರಿಂದ ಸಿಸಿಲಿಯಾ ನನಗ್ ಗೊತ್ತಿತ್ತು ಇಲ್ಲಿಗೆ ನೀನು ಬಂದೇ ಬರ್ತೀಯ ಅಂತ ಹೇಳಿ ಅವನಿಗೆ ಆ ಪೆನ್ನಿಂದ ಚುಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ಆಡ್ರಿಯನ್ ಅವಳನ್ನ ದೂರ ತಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದು ಆಡ್ರಿಯನ್ ನ ನೋಡ್ಬಿಡ್ತಾನೆ. ಹಾಗಾಗಿ ಆಡ್ರಿಯನ್ ಆ ಪೊಲೀಸ್ ಆಫೀಸರ್ಗೆ ಅವ್ರ ಹತ್ರ ಇದ್ದಂತ ಸ್ಟನ್ ಗನ್ ಇಂದ ಅವ್ರಿಗೇನೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಅವರು ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾನೆ. ಅವಾಗ ಸಿಸಿಲಿಯಾ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾಳೆ. ಅವಳನ್ನ ಪೊಲೀಸ್ನವ್ರು ನೋಡಿ ಅವಳನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆಡ್ರಿಯನ್ ಬಂದು ಆ ಪೊಲೀಸ್ ಆಫೀಸರ್ ಗಳಿಗೆಲ್ಲ ಹೊಡಿತಾ ಇರ್ತಾನೆ. ಅವಾಗ ಅಲ್ಲಿಗೆ ತುಂಬಾನೇ ಪೊಲೀಸ್ ಆಫೀಸರ್ ಗಳು ಬರ್ತಾರೆ. ಅವ್ರೆಲ್ಲರಿಗೂ ಆಡ್ರಿಯನ್ ಹೊಡೆದು ಅಲ್ಲಿಂದ ಹೊರಗಡೆ ಹೋಗ್ತಿರ್ತಾನೆ. ಅವನ ಹಿಂದೆ ಸಿಸಿಲಿಯಾ ಕೂಡ ಒಂದು ಗನ್ ತಗೊಂಡು ಅವನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅವನು ಅವಳ ಕೈಗೆ ಸಿಗ್ತಾ ಇರೋದಿಲ್ಲ. ಸಿಸಿಲಿಯಾ ಹೊರಗಡೆ ಬಂದಾಗ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಅದರಿಂದ ಆಡ್ರಿಯನ್ ಹೊರಗಡೆ ಇರೋದು ಸಿಸಿಲಿಯಾಗೆ ಕಾಣುತ್ತೆ. ಅವಳು ಇನ್ನೇನ್ ಅವನಿಗೆ ಶೂಟ್ ಮಾಡ್ಬೇಕು ಅಷ್ಟರಲ್ಲಿ ಅವನು ಮತ್ತೆ ಮಾಯ ಆಗ್ಬಿಡ್ತಾನೆ. ಹಾಗಾಗಿ ಸಿಸಿಲಿಯಾ ಆ ಮಳೆನಲ್ಲೇ ಆಡ್ರಿಯನ್ ಹುಡುಕ್ತಿರ್ಬೇಕಾದ್ರೆ ಆಡ್ರಿಯನ್ ಅವಳ ಮುಂದೆ ಬಂದು ಅವಳನ್ನ ಇಟ್ಕೊಂಡು ನೀನ್ ನನ್ ಮಾತನ್ನ ಕೇಳಿಲ್ಲ ಅಂದ್ರೆ ನಾನು ಇದೇ ರೀತಿ ನಿನ್ಗೆ ತೊಂದರೆ ಕೊಡ್ತಾ ಇರ್ತೀನಿ, ನಿನ್ನಿಂದ ಇವಾಗಲೇ ಎಮಿಲಿ ಸತ್ತಾಯ್ತು, ಅದೇ ರೀತಿ ನೀನು ತುಂಬಾನೇ ಇಷ್ಟಪಡುವಂತಹ ಸಿಡ್ನಿನ ಕೂಡ ಕಳ್ಕೋಬೇಕಾಗುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದ್ಬಿಡ್ತಾರೆ. ಅದರಿಂದ ಆಡ್ರಿಯನ್ ಅವನಿಗೆ ಶೂಟ್ ಮಾಡಿ ಅವನ ಹತ್ರ ಹೋಗಿ ಅವನ ಹತ್ರ ಇದ್ದಂತ ಗನ್ನ ದೂರ ತಳ್ಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಸಿಸಿಲಿಯಾ ಆ ಗನ್ನ ತಗೊಂಡು ಆಡ್ರಿಯನ್ ಇಂದಾನೆ ಹೋಗ್ತಿರ್ತಾಳೆ. ಅವಳು ಅವನ ಹತ್ರ ಹೋಗೋಷ್ಟಲ್ಲಿ ಅವನು ಒಂದು ಕಾರ್ನ ತಗೊಂಡು ಸಿಡ್ನಿನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿ ನಿಂತಿರುವಂತ ಕಾರ್ಗೆ ಇನ್ನೊಂದ್ ಕಾರ್ ಬಂದು ಡ್ಯಾಶ್ ಹೊಡೆದ್ಬಿಡುತ್ತೆ. ಅವಾಗ ಸಿಸಿಲಿಯಾ ಆ ಕಾರ್ ಡ್ರೈವರ್ ನ ಹೊರಗಡೆ ಕಳಿಸಿ ಆ ಕಾರ್ನ ತಗೊಂಡು ಅವಳು ಕೂಡ ಆಡ್ರಿಯನ್ ಇಂದಾನೆ ಹೋಗ್ತಿರ್ತಾಳೆ. ಅವಳು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅದ್ರೊಳಗಡೆ ಇದ್ದಂತ ಮೊಬೈಲ್ ನ ತಗೊಂಡು ಜೇಮ್ಸ್ ಗೆ ಕಾಲ್ ಮಾಡಿ ಆಡ್ರಿಯನ್ ಸಿಡ್ನಿನ ಸಾಯಿಸೋದಕ್ಕೆ ಅಂತ ಬರ್ತಿದ್ದೇನೆ, ನೀನು ಅವಳನ್ನ ಪ್ರೊಟೆಕ್ಟ್ ಮಾಡು ಅಂತ ಹೇಳ್ತಾಳೆ. ಅದರಿಂದ ಇಮಿಡಿಯೇಟ್ ಆಗಿ ಜೇಮ್ಸ್ ಅವನ ಮನೆ ಹತ್ರ ಬಂದು ಆ ಮನೆ ಒಳಗಡೆ ಹೋಗೋಷ್ಟರಲ್ಲಿ ಆಡ್ರಿಯನ್ ಸಿಡ್ನಿನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅವಳನ್ನ ಸೇವ್ ಮಾಡೋದಕ್ಕೆ ಅಂತ ಜೇಮ್ಸ್ ಹೋದಾಗ ಆಡ್ರಿಯನ್ ಅವನ್ಗೆ ಹೊಡೆದು ಅವನ ಹತ್ರ ಇದ್ದಂತ ಗನ್ನ ದೂರ ತಳ್ಳಿ ಜೇಮ್ಸ್ ಗೆ ಬ್ಲಡ್ ಬರೋ ತರ ಹೊಡಿತಿರ್ತಾನೆ. ಅದರಿಂದ ಅವನು ಪ್ರಜ್ಞೆ ತಪ್ಪೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸಿಸಿಲಿಯಾ ಬಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ಆಡ್ರಿಯನ್ ಮೇಲೆ ಸ್ಪ್ರೇ ಮಾಡ್ತಾಳೆ. ಅದರಿಂದ ಅವ್ರಗಳ ಕಣ್ಣಿಗೆ ಆಡ್ರಿಯನ್ ಕಾಣಿಸ್ಕೊಳ್ತಾನೆ. ಅವಾಗ ಸಿಸಿಲಿಯಾ ಅವಳ ಹತ್ರ ಇದ್ದಂತ ಗನ್ನಿಂದ ಆಡ್ರಿಯನ್ ಗೆ ಶೂಟ್ ಮಾಡ್ತಾಳೆ. ಹಾಗಾಗಿ ಅವನು ಅಲ್ಲೇ ಸತ್ತೋಗ್ತಾನೆ. ನಂತರ ಅವಳು ಅವ್ನು ಹಾಕೊಂಡಿರುವಂತ ಅನ್ವಿಸಿಬಲ್ ಕ್ಲಾತ್ ನ ತೆಗೆದು ನೋಡಿದ್ರೆ ಅವನು ಆಡ್ರಿಯನ್ ಆಗಿರೋದಿಲ್ಲ, ಅವನ ತಮ್ಮ ಟಾಮ್ ಆಗಿರ್ತಾನೆ. ನಂತರ ಅವತ್ ರಾತ್ರಿ ಪೊಲೀಸ್ನವರು ಆಡ್ರಿಯನ್ ಬದುಕಿರಬಹುದು ಅಂತ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅವನ ಮನೆ ಹತ್ರ ಬರ್ತಾರೆ. ಅವಾಗ ಆ ಮನೆ ಬೇಸ್ಮೆಂಟ್ ನಲ್ಲಿ ನನ್ನನ್ನ ಕಾಪಾಡಿ ಅಂತ ಯಾರೋ ಒಂದು ರೂಮ್ ನಲ್ಲಿ ಕೂಗ್ತಾ ಇರ್ತಾರೆ. ಪೊಲೀಸ್ನವರು ಆ ರೂಮ್ ನ ಓಪನ್ ಮಾಡಿದಾಗ ಅಲ್ಲಿ ಆಡ್ರಿಯನ್ ಇರ್ತಾನೆ. ನೆಕ್ಸ್ಟ್ ಡೇ ಜೇಮ್ಸ್ ಸಿಸಿಲಿಯಾಗೆ ಇದನ್ನೆಲ್ಲ ಟಾಮೆ ಮಾಡಿರೋದು, ಅವನು ಆಡ್ರಿಯನ್ ನ ಬೇಸ್ಮೆಂಟ್ ನಲ್ಲಿ ಕೂಡಾಕಿದ್ದ, ಇದಕ್ಕೆಲ್ಲ ಟಾಮೆ ಕಾರಣ, ಆಡ್ರಿಯನ್ ನಿರಪರಾಧಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಿಸಿಲಿಯಾ ಇಲ್ಲ ಜೇಮ್ಸ್ ಅದು ಸುಳ್ಳು, ಇಷ್ಟಕ್ಕೆಲ್ಲ ಕಾರಣ ಆಡ್ರಿಯನ್ನೇ, ಅವನೇ ಇಷ್ಟೆಲ್ಲ ಸೀನ್ ನ ಕ್ರಿಯೇಟ್ ಮಾಡಿರೋದು ಅಂತ ಹೇಳ್ತಿರ್ತಾಳೆ. ನಂತರ ಅವತ್ ರಾತ್ರಿ ಸಿಸಿಲಿಯಾ ಮಲ್ಗಿರ್ಬೇಕಾದ್ರೆ ಅವಳು ಆಡ್ರಿಯನ್ ಗೆ ಕಾಲ್ ಮಾಡಿ ನಾನ್ ನಿನ್ನ ಇವಾಗ್ಲೇ ಮೀಟ್ ಮಾಡ್ಬೇಕು ಅಂತ ಹೇಳಿ ನೇರವಾಗಿ ಅವಳು ಆಡ್ರಿಯನ್ ಮನೆ ಹತ್ರನೇ ಹೋಗ್ತಾಳೆ. ಅವಳಿಗೋಸ್ಕರ ಆಡ್ರಿಯನ್ ಕಾಯ್ತಾ ಇರ್ತಾನೆ. ಆಡ್ರಿಯನ್ ಅವಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಅವನು ಅವಳಿಗೋಸ್ಕರ ಡಿನ್ನರ್ ರೆಡಿ ಮಾಡಿರ್ತಾನೆ. ಅವಾಗ ಆಡ್ರಿಯನ್ ಸಿಸಿಲಿಯಾಗೆ ನಾನು ತುಂಬಾನೇ ಬದಲಾಗಿದ್ದೀನಿ, ನಿನ್ನನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಿಸಿಲಿಯಾ ನಾನು ನಿನ್ನ ಮಗುಗೆ ಜನ್ಮ ಕೊಡ್ಬೇಕು ಅಂದ್ರೆ ನೀನು ಇಷ್ಟ ದಿನ ಏನೆಲ್ಲ ಮಾಡಿದ್ಯಾ ಅದನ್ನೆಲ್ಲ ಪೊಲೀಸ್ ಮುಂದೆ ಒಪ್ಕೋಬೇಕು, ನನಗೋಸ್ಕರ ನೀನು ಈ ಕೆಲ್ಸನ ಮಾಡು, ಆಮೇಲೆ ನಾನು ನೀನು ತುಂಬಾ ಒಳ್ಳೆ ಲೈಫ್ ನ ಲೀಡ್ ಮಾಡೋಣ ಅಂತ ಹೇಳ್ತಾಳೆ. ಅವಾಗ ಆಡ್ರಿಯನ್ ಸಿಸಿಲಿಯಾಗೆ ನಾನು ಈ ಕೆಲ್ಸನ ಮಾಡಿಲ್ಲ, ಇದನ್ನೆಲ್ಲ ಮಾಡಿದ್ದು ನನ್ನ ಬ್ರದರ್, ನನ್ನನ್ನ ನಂಬು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸಿಸಿಲಿಯಾ ಆಡ್ರಿಯನ್ ನೀನು ನಿಜವಾಗ್ಲೂ ಬದಲಾಗಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅವ್ರು ಮಾತಾಡೋದ್ನೆಲ್ಲ ಜೇಮ್ಸ್ ಕೇಳಿಸ್ಕೊಳ್ತಾ ಇರ್ತಾನೆ. ಅದು ಹೇಗಂದ್ರೆ ಸಿಸಿಲಿಯಾ ಆಡ್ರಿಯನ್ ಗೆ ಗೊತ್ತಾಗದಿರೋ ಹಾಗೆ ಒಂದು ಮೈಕ್ರೋಫೋನ್ ನ ಇಟ್ಕೊಂಡಿರ್ತಾಳೆ. ನಂತರ ಸಿಸಿಲಿಯಾ ನಾನ್ ಸ್ವಲ್ಪ ಬಾತ್ರೂಮ್ ಹೋಗ್ ಬರ್ತೀನಿ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ. ಅದರಿಂದ ಆಡ್ರಿಯನ್ ಸಿಸಿಲಿಯಾಗೋಸ್ಕರ ಕಾಯ್ತಾ ಇರ್ತಾನೆ. ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಅವನು ಟೇಬಲ್ ಮೇಲ್ಗಡೆ ಇದ್ದಂತಹ ಒಂದು ಚಾಕುನ ತಗೊಂಡು ಅವನ್ ಕತ್ತನ ಅವನೇ ಕಟ್ ಮಾಡ್ಕೊಳ್ತಾನೆ. ಅವಾಗ ಬಾತ್ರೂಮ್ ಒಳಗಡೆ ಹೋಗಿದ್ದಂತ ಸಿಸಿಲಿಯಾ ಅವನನ್ನ ನೋಡಿ ತುಂಬಾ ಜೋರಾಗಿ ಕೂಕೊಂಡು ಆಡ್ರಿಯನ್ ನೀನು ಏನ್ ಮಾಡ್ಕೊಂಡೆ ಅಂತ ಹೇಳಿ ಪೊಲೀಸ್ಗೆ ಕಾಲ್ ಮಾಡಿ ಆಡ್ರಿಯನ್ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ಜೇಮ್ಸ್ ತಕ್ಷಣ ಮನೆ ಒಳಗಡೆ ಹೋಗ್ತಿರ್ತಾನೆ. ಅವಾಗ ಸಿಸಿಲಿಯಾ ಸೆಕ್ಯೂರಿಟಿ ಕ್ಯಾಮ್ರಾ ಇಂದ ಸ್ವಲ್ಪ ಹಿಂದೆ ಹೋಗಿ ಆಡ್ರಿಯನ್ ಗೆ ಸರ್ಪ್ರೈಸ್ ಅಂತ ಹೇಳಿ
ಹೇಳ್ತಾಳೆ. ಅವಾಗ ಆಡ್ರಿಯನ್ ಸತ್ತೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಜೇಮ್ಸ್ ಕೂಡ ಬರ್ತಾನೆ. ಅವಾಗ ಸಿಸಿಲಿಯಾ ಒಂದು ಬ್ಯಾಗ್ ನಲ್ಲಿ ಅನ್ವಿಸಿಬಲ್ ಕ್ಲಾತ್ ನ ತಗೊಂಡು ಅವಳ ಪ್ರೀತಿಯ ನಾಯಿನ ಕರ್ಕೊಂಡು ಬರ್ತಾ ಇರ್ತಾಳೆ. ಅವಳು ಜೇಮ್ಸ್ ನ ನೋಡಿ ಆಡ್ರಿಯನ್ ಸೂಸೈಡ್ ಮಾಡ್ಕೊಂಡು ಸತ್ತೋದ, ಅದೆಲ್ಲ ಸೆಕ್ಯೂರಿಟಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ. ಅವಾಗ ಜೇಮ್ಸ್ಗೆ ಸಿಸಿಲಿಯಾ ಕೈಯಲ್ಲಿದ್ದಂತ ಅನ್ವಿಸಿಬಲ್ ಕ್ಲಾತ್ ನ ನೋಡಿ ಆ ಕೊಲೆನ ಅವಳೇ ಮಾಡಿರೋದು ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರೂ ಕೂಡ ಅವನು ಏನೂ ಮಾತಾಡೋದಿಲ್ಲ. ಸಿಸಿಲಿಯಾ ಅವಳ ಸಿಸ್ಟರ್ ನ ಸಾಯಿಸ್ತವನ್ನ ಸಾಯಿಸಿ ಅವಳ ಸೈಡ್ ನ ತೀರ್ಸ್ಕೊಂಡು ತುಂಬಾ ಧೈರ್ಯದಿಂದ ಮನೆಯಿಂದ ಹೊರಗಡೆ ಬರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.